ಮತ್ತಷ್ಟು ಅಪ್ಡೇಟ್ಸ್ ಈಗ ಬರ್ತಾ ಇದೆ. ಸೆಷನ್ಸ್ ಕೋರ್ಟ್ ನಲ್ಲಿ ಆರೋಪಿ ದರ್ಶನ್ ಶ್ಯೂರಿಟಿ ಪ್ರಕ್ರಿಯೆಗಳ ನಡೀತಾ ಇದೆ. ಆರೋಪಿ ದರ್ಶನ್ಗೆ ಈಗ ದಿನಕರ್ ಧನ್ವೀರ್ ಸಾಥ್ ಕೊಟ್ಟಿದ್ದಾರೆ. ಅವರೇ ಶ್ಯೂರಿಟಿಯನ್ನ ಹಾಕಿರುವಂತದ್ದು. ಸಹೋದರ ದಿನಕರ್ ಸ್ನೇಹಿತ ಧನ್ವೀರ್ನಿಂದ ಶ್ಯೂರಿಟಿ ಅಂತ ಮಾಹಿತಿ ಬರ್ತಾ ಇದೆ. ಮಧ್ಯಂತರ ಜಾಮೀನಿನ ಸಂದರ್ಭದಲ್ಲೂ ಕೂಡ ಇವರಿಬ್ಬರೇ ಶ್ಯೂರಿಟಿಯನ್ನ ಕೊಟ್ಟಿದ್ರು. ಈಗ ರೆಗ್ಯುಲರ್ ಬೇಲ್ ಆಗಿದೆ. ಸೊ ಶ್ಯೂರಿಟಿ ಫರ್ನಿಶ್ ಮಾಡಬೇಕು, ಆಗ ಶ್ಯೂರಿಟಿಗಳ ಜೊತೆಗಿರ್ಬೇಕು. ಸೊ ಈಗ ಧನ್ವೀರ್ ಮತ್ತು ದಿನಕರ್ ಇಬ್ರು ಕೂಡ ಜೊತೆಗಿದ್ದಾರೆ. ಇನ್ನು ಈ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಪರಿಚಯಸ್ಥ ಮನೀಶ್ ಶ್ಯೂರಿಟಿ ನೀಡಿದ್ದಾರೆ. ತಲಘಟ್ಟಪುರದಲ್ಲಿರುವಂತಹ ಆಸ್ತಿ ದಾಖಲೆ ಅದನ್ನ ಕೊಟ್ಟಿದ್ದಾರೆ. ಪವಿತ್ರ ಗೌಡ ಪರಿಚಯಸ್ಥ ಮನೀಶ್ ಶ್ಯೂರಿಟಿಯನ್ನ ಕೊಟ್ಟಿರೋದು. ಜಾಮೀನು ಪ್ರಕ್ರಿಯೆಗಳು ನಡೀತಾ ಇದೆ. ತಲಘಟ್ಟಪುರದಲ್ಲಿರುವ ಆಸ್ತಿ ದಾಖಲೆಯನ್ನ ನೀಡಿ ಶ್ಯೂರಿಟಿಯನ್ನ ಕೊಟ್ಟಿದ್ದಾರೆ ಮನೀಶ್. ಇದು A1 ಪವಿತ್ರ ಗೌಡ ಪರವಾಗಿ ಮನೀಶ್ ಎಂಬುವವರು ಶ್ಯೂರಿಟಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ ತಲಘಟ್ಟಪುರದಲ್ಲಿರುವ ಅವರ ಆಸ್ತಿ ದಾಖಲೆಯನ್ನು ಕೂಡ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ಇನ್ನು ಈ ಪ್ರಕರಣದ A2 ಆರೋಪಿ ದರ್ಶನ್ಗೆ ಸಹೋದರ ದಿನಕರ್ ಹಾಗೂ ನಟ ಧನ್ವೀರ್ ಶ್ಯೂರಿಟಿಯನ್ನ ನೀಡಿದ್ದಾರೆ. ಪ್ರಕ್ರಿಯೆಗಳು ನಡೀತಾ ಇದೆ. ಶುಕ್ರವಾರ ಅಷ್ಟೇ ದರ್ಶನ್ ಪವಿತ್ರ ಗೌಡ ಸೇರಿದ ಹಾಗೆ ಈ ಪ್ರಕರಣದಲ್ಲಿ ಇರುವಂತಹ 7 ಆರೋಪಿಗಳ ಜಾಮೀನಾಗಿತ್ತು. ಆ ಜಾಮೀನು ಪ್ರಕ್ರಿಯೆ ಇವತ್ತು ನಡೀತಾ ಇದೆ. ಪವಿತ್ರ ಗೌಡ ಪರವಾಗಿ ಮನೀಶ್ ಎಂಬುವರು ಶ್ಯೂರಿಟಿಯನ್ನ ಕೊಟ್ಟಿದ್ದಾರೆ. ಇನ್ನು ಮತ್ತೊಂದು ಶ್ಯೂರಿಟಿ, ಅಂದ್ರೆ ಇಬ್ರು ಶ್ಯೂರಿಟಿಗಳು ಬೇಕು. ತಾಯಿಯ ಸ್ನೇಹಿತೆ ಪವಿತ್ರ ಗೌಡ ತಾಯಿಯ ಸ್ನೇಹಿತೆ ಕೂಡ ಶ್ಯೂರಿಟಿಯನ್ನ ಕೊಟ್ಟಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ದರ್ಶನ್ BGS ಆಸ್ಪತ್ರೆಯಿಂದ ನೇರವಾಗಿ ಸೆಷನ್ಸ್ ಕೋರ್ಟ್ಗೆ ಹೋಗ್ತಾ ಇರುವ ಸಂದರ್ಭದ ದೃಶ್ಯ. ಮತ್ತೊಂದು ಕಡೆ ಈಗ 57ನೇ CCH ಕೋರ್ಟ್ ಹಾಲ್ನಲ್ಲಿ ಜಾಮೀನು ಪ್ರಕ್ರಿಯೆಗಳು ನಡೀತಾ ಇದೆ. ಜಾಮೀನು ಸಿಕ್ಕಂತಹ ಆರೋಪಿಗಳ ಪರ ವಕೀಲರೆಲ್ಲರೂ ಕೂಡ ಕೋರ್ಟ್ ಹಾಲ್ನಲ್ಲಿ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.